5. ತಪಸ್ಸಿನಿಂದ ಬ್ರಾಹ್ಮಣ್ಯ. ವಿಶ್ವಾಮಿತ್ರರು ಜನ್ಮತಃ ಕ್ಷತ್ರಿಯರು. ತಮ್ಮ ಗಾಢ ತಪಸ್ಸಿನಿಂದ ಬ್ರಾಹ್ಮಣರಾದರು, ಮಂತ್ರ ದ್ರಷ್ಟಾರರೂ ಆದರು. ಚಂದ್ರವಂಶದ ಕುಶಿಕ ರಾಜನ ಮಗ ಗಾದಿ, ಕಾಮ್ಯಕುಬ್ಬದ ಅರಸ. ಈತನ ಮಗನೇ ವಿಶ್ವಾಮಿತ್ರ. ಇವನ ಜನನಕ್ಕೆ ಮೊದಲು ಗಾದಿಗೆ ಸತ್ಯವತಿ ಎಂಬ ಮಗಳಿದ್ದಳು. ಆಕೆಯನ್ನು ವಚೀಕನೆಂಬ ಮುನಿಗೆ ವಿವಾಹ ಮಾಡಿಕೊಟ್ಟಿದ್ದನು. ಸತ್ಯವತಿಯ ಪತಿಸೇವೆಯನ್ನು ಮೆಚ್ಚಿದ ಋಷಿ ಆಕೆಯನ್ನು ವರವನ್ನು ಬೇಡಿಕೋ ಎಂದನು. ಆಕೆಯು ತನಗೋ ತನ್ನ ತಾಯಿಗೂ ಪುತ್ರ ಸಂತತಿಯುಂಟಾಗುವಂತೆ ಅನುಗ್ರಹಿಸಲು ಕೇಳಿದಳು. ಆತನು ಅಸ್ತು ಎಂದು ನುಡಿದು ಚರುವನ್ನು ಮಂತ್ರಿಸಿ ಕೊಟ್ಟು, ಇರುವರು ಆಯಾ ಚರುವನ್ನೇ ಭುಂಜಿಸಬೇಕೆಂದು, ಪುತ್ರ ಸಂತಾನವಾಗುವುದೆಂದು. ಅನಂತರ ಸತ್ಯವತಿಯು ಮುತ್ತುಗದ ಮರವನ್ನು, ಆಕೆಯ ತಾಯಿಯು ಅಶ್ವತ್ಥ ವೃಕ್ಷವನ್ನೂ ಅಪ್ಪಿಕೊಳ್ಳಬೇಕೆಂದು ತಿಳಿಸಿದನು. ಆದರೆ ಅವರಿಬ್ಬರೂ ತಮ್ಮ ತಮ್ಮ ಚರುಗಳನ್ನು ಬದಲಾಯಿಸಿಕೊಂಡರು. ಸತ್ಯವತಿಯು ಸ್ವಲ್ಪ ಕಾಲಕ್ಕೆ ಗರ್ಭಿಣಿಯಾದಳು. ವಚೀಕ ಮುನಿ ಮಡದಿಯ ಮುಖದಲ್ಲಿ ಕ್ಷತ್ರಿಯ ತೇಜಸ್ಸನ್ನು ಗುರುತಿಸಿದನು. ಅವನಿಗೆ ತಾಯಿ, ಮಗಳು ಚರುವನ್ನು ಬದಲಾಯಿಸಿ ಸ್ವೀಕರಿಸಿದುದು ತಿಳಿದು ಹೋಯಿತು. ವಚೀಕನು, ಸತ್ಯವತಿ, ನಿನ್ನ ಮಗ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ, ಕಾತೃವೃತ್ತಿಯನ್ನು ಕೈಗೊಳ್ಳುತ್ತಾನೆ. ನಿನ್ನ ತಾಯಿಯ ಪುತ್ರನು ಕ್ಷತ್ರಿಯನಾಗಿ ಜನಿಸಿ ತಪಸ್ಸಿನಿಂದ ಬ್ರಾಹ್ಮಣನಾಗುವನು ಎಂದು ಹೇಳಿದ. ಸತ್ಯವತಿಗೆ ದಿಗಿಲಾಯಿತು. ತನ್ನ ಪುತ್ರನು ಬ್ರಾಹ್ಮಣನಾಗಿಯೇ ಇರುವಂತೆಯೂ ಮೊಮ್ಮಗ ಕ್ಷತ್ರಿಯನಾಗುವಂತೆಯೂ ಅನುಗ್ರಹಿಸಬೇಕೆಂದು ಗೋಗರೆದಳು. ಮುನಿ ತಥಾಸ್ತು ಎಂದು ನುಡಿದನು. ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿ ಮಹರ್ಷಿ ಮತ್ತು ಶುನಶೈಫರು ಜನಿಸಿದರು. ಅನಂತರ ಜಮದಗ್ನಿಯ ಪುತ್ರ ಪರಶುರಾಮರು ಬ್ರಾಹ್ಮಣರಾದರೂ ಕ್ಷಾತ್ರವನ್ನು ಅವಲಂಬಿಸಿದರು. ಗಾದಿ ರಾಜನ ಪತ್ನಿ ಗಾದಿನಿ ವಿಶ್ವಾಮಿತ್ರರನ್ನು ಪ್ರಸವಿಸಿದಳು. ಅವರು ಜನ್ಮತಃ ಕ್ಷತ್ರಿಯರಾದರೂ ತಮ್ಮ ತಪಸ್ಸಿನಿಂದ ಮಹಾಬ್ರಾಹ್ಮಣರಾದರು. ವಿಶ್ವಾಮಿತ್ರರಿಗೆ ಮೊದಲಿನ ಹೆಸರು ವಿಶ್ವರಥ. ಅನಂತರ ಅವರು ವಿಶ್ವಾಮಿತ್ರರೆಂದು ಲೋಕಖ್ಯಾತರಾದರು. ರಾಜನಾಗಿದ್ದಾಗ ವಿಶ್ವಾಮಿತ್ರರೊಮ್ಮೆ ಸಸೈನ್ಯರಾಗಿ ದೇಶ ಸಂಚಾರ ಹೊರಟು ವಸಿಷ್ಠರ ಆಶ್ರಮಕ್ಕೆ ಆಗಮಿಸಿದರು. ವಸಿಷ್ಠರು ರಾಜನಿಗೆ ಸ್ವಾಗತವಿತ್ತು. ಆತನು ಆ ದಿನ ತಮ್ಮ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ಕೋರಿಕೊಂಡರು. ವಿಶ್ವಾಮಿತ್ರರು ತಾವು ಬಹುಸೇನೆಯೊಡನೆ ಆಗಮಿಸಿರುವುದಾಗಿಯೂ ವಸಿಷ್ಠರಿಗೆ ಅವರೆಲ್ಲರನ್ನೂ ಸಂಭಾಳಿಸುವುದು ಅಸಾಧ್ಯವೆಂದು ತನ್ನನ್ನು ಆಶೀರ್ವದಿಸಿ ಕಳುಹಿಸಬೇಕೆಂದು ವಿಜ್ಞಾಪಿಸಿದರು. ವಸಿಷ್ಠರು ತಾವು ಎಷ್ಟು ಜನರನ್ನಾದರೂ ಸತ್ಕರಿಸುವುದಾಗಿ ತಿಳಿಸಿ ತಮ್ಮ ಆಶ್ರಮದಲ್ಲಿದ್ದ ದೇವಲೋಕದ ಗೋವು ಶಬಲೆಯನ್ನು ಕರೆದು, ಅಮ್ಮ, ನನ್ನ ಈ ಅತಿಥಿಗಳಿಗೆಲ್ಲ ಸಮುಚಿತವಾದ ಭೋಜನಾದಿಗಳನ್ನು ಏರ್ಪಡಿಸು ಎಂದರು. ಶಬಲೆ ತಲೆಯಾಡಿಸಿತು. ಸ್ವಲ್ಪ ಕಾಲಕ್ಕೆಲ್ಲ ಭವ್ಯವಾದ ಚಪ್ಪರದಲ್ಲಿ ನಾನಾ ಬಗೆಯ ಭಕ್ಷ್ಯ ಭೋಜ್ಯಗಳು ಸಿದ್ಧವಾಗಿ ರಾಜನೂ ಆತನ ಪರಿವಾರವೂ ಪುಷ್ಕಳವಾಗಿ ಉಂಡು ತೇಗಿದರು. ವಿಶ್ವಾಮಿತ್ರರಿಗೆ ಆ ಗೋವಿನ ಮೇಲೆ ದುರಾಸೆ ಹುಟ್ಟಿತು. ತನಗೆ ಕೊಡುವಂತೆ ವಸಿಷ್ಠರನ್ನು ಕೇಳಿದರು. ಅವರು ಆತನ ಕೋರಿಕೆಯನ್ನು ತಿರಸ್ಕರಿಸಿದರು. ಅದು ದೇವಕಾರ್ಯಕ್ಕಾಗಿ ತಮ್ಮಲ್ಲಿದೆ, ಅದನ್ನಾರಿಗೂ ಕೊಡಲಾಗದು ಎಂದು ನುಡಿದರು. ಬಲವಂತವಾಗಿ ಅದನ್ನು ಎಳೆದೊಯ್ಯಲು ಪ್ರಯತ್ನಿಸಿದಾಗ ವಸಿಷ್ಠರಾಜ್ಞೆಯಂತೆ ಶಬಲೆ ತನ್ನ ರಕ್ಷಣೆಗೆ ಸನ್ನದ್ಧವಾಯಿತು. ಸಾವಿರಾರು ಜನ ಸೈನಿಕರನ್ನು ಸೃಷ್ಟಿ ಮಾಡಿತು. ವಿಶ್ವಾಮಿತ್ರರ ಸೈನ್ಯವನ್ನೆಲ್ಲ ನಾಶಗೊಳಿಸಿತು. ಸೋತ ವಿಶ್ವಾಮಿತ್ರರು ಪರಮೇಶ್ವರನನ್ನು ಕುರಿತು ದೀರ್ಘಕಾಲ ತಪಸ್ಸನ್ನು ಆಚರಿಸಿ ನಾನಾ ವಿಧವಾದ ಶಸ್ತ್ರಾಸ್ತ್ರಗಳನ್ನು ಪಡೆದು ಮತ್ತೆ ವಸಿಷ್ಠರಾಶ್ರಮಕ್ಕೆ ಮುತ್ತಿಗೆ ಹಾಕಿದರು. ವಸಿಷ್ಠರ ಬ್ರಹ್ಮದಂಡ ಅವುಗಳನ್ನೆಲ್ಲ ಅಡಗಿಸಿಬಿಟ್ಟಿತು. ಬ್ರಹ್ಮತೇಜಸ್ಸಿನ ಮುಂದೆ ಕ್ಷತ್ರಿಯ ಬಲವು ನಿಷ್ಫಲವಾಯಿತು. ನಾಚಿ ನೀರಾದ ವಿಶ್ವಾಮಿತ್ರರು ಎಂದುಕೊಂಡು ಮತ್ತೆ ಘೋರವಾದ ತಪಸ್ಸನ್ನು ಆರಂಭಿಸಿದರು. ಬ್ರಹ್ಮನು ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರರನ್ನು ರಾಜರ್ಷಿಯಾಗು ಎಂದು ವರವಿತ್ತನು. ಅವರಿಗೆ ಸಮಾಧಾನವಾಗಲಿಲ್ಲ. ಮತ್ತೆ ತಪಸ್ಸನ್ನು ಆರಂಭಿಸಿದರು. ಅವರ ತಪೋಭಂಗವಾಯಿತು. ಸ್ವರ್ಗದ ಮೇನ್ಕೆಯಿಂದ ತುಂಬಾ ಪಶ್ಚಾತ್ತಾಪದಿಂದ ಅವರು ಮತ್ತೆ ತಪಸ್ಸಿಗೆ ಕುಳಿತರು. ಬ್ರಹ್ಮನು ಪ್ರತ್ಯಕ್ಷನಾದನು. ಅವರನ್ನು ಮಹರ್ಷಿ ಎಂದು ಸಂಬೋಧಿಸಿದನು. ಅವರಿಗೆ ಸಮಾಧಾನವಾಗಲಿಲ್ಲ. ತಾವು ಬ್ರಹ್ಮರ್ಷಿಯಾಗಬೇಕು, ವಸಿಷ್ಠರೇ ತಮ್ಮನ್ನು ಬ್ರಹ್ಮರ್ಷಿ ಎಂದು ಕರೆಯಬೇಕು ಎಂಬ ಸಂಕಲ್ಪ ವಿಶ್ವಾಮಿತ್ರರದು. ಅವರ ತಪಸ್ಸು ಇನ್ನೂ ಉಗ್ರವಾಯಿತು. ದೇವಲೋಕದ ರಂಬೆ ತಪೋಭಂಗ ಮಾಡಲು ಬಂದು ಶಾಪಕ್ಕೀಡಾದಳು. ಆಹಾರ ನೀರುಗಳನ್ನು ವರ್ಜಿಸಿದರು. ವಾಯುಸೇವನೆಯೂ ಮಿತವಾಯಿತು. ಶರೀರದ ಒಳಹೊರಗೆ ಇದ್ದ ಕಲ್ಮಲಗಳೆಲ್ಲವೂ ಕಾಮಕ್ರೋಧಗಳು ನಾಶವಾದವು. ಅವರಿಗೆ ಶ್ರೀಗಾಯತ್ರಿ ದೇವಿಯು ಅಂತರ್ದರ್ಶನವನ್ನಿತ್ತು ಅನುಗ್ರಹಿಸಿದಳು. ದೇವಗಣ ಸಹಿತನಾಗಿ ಬ್ರಹ್ಮನು ಬಂದು ಸೂರ್ಯನಂತೆ ಪ್ರಜ್ವಲಿಸುತ್ತಿದ್ದ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿಗಳೇ ಏಳಿರಿ ಎಂದನು. ವಸಿಷ್ಠರೂ ಅಲ್ಲಿಗೆ ಆಗಮಿಸಿ ವಿಶ್ವಾಮಿತ್ರರನ್ನು ಬ್ರಹ್ಮರ್ಷಿಗಳೇ ಎಂದು ಸಂಬೋಧಿಸಿದರು. ಹೀಗೆ ತಮ್ಮ ಮಹಾ ಕಠಿಣ ತಪಸ್ಸಿನಿಂದ ಬ್ರಾಹ್ಮಣ್ಯವನ್ನು ಗಳಿಸಿದವರು ಬ್ರಹ್ಮರ್ಷಿ ವಿಶ್ವಾಮಿತ್ರರು.